ಜಾತಿಯ ವಿಂಗಡಣೆ, ಯಾವ ಜಾತಿಯ ಬೋಧನೆ ಅಲ್ಲ. ಈ ಜಿಲ್ಲೆಯಲ್ಲಿ ಸುಮಾರು 8 ಜನಕ್ಕೆ ಬೇಲೂರಲ್ಲಿ, ಸಕ್ರೇಶ್ವರದಲ್ಲಿ, ಒಳಮೇಶ್ವರದಲ್ಲಿ, ಹಾಸನದಲ್ಲಿ 6 ಜನ ಗುರುವಿಗೆ ಕೊಡ್ತಾರೆ, ಮೀನುಗಾರಿಕೆ ಕೊಡ್ತಾರೆ. ಯಾವುದೇ ಸಮಾಜ ಮುಸಲ್ಮಾನ್ ಬಂದರೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷರು ಯಾವ ಸಮಾಜದಲ್ಲಿ ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡ್ತಾರೆ. ಒಳ ಮೀಸಲಾತಿ, ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡುವುದಕ್ಕೆ ನಾನು ಈಗಿನ ಮುಖ್ಯಮಂತ್ರಿಗಳಿಗೂ ಹಿಂದೆ ಡೆಪ್ಯೂಟಿ ಮಾಡಿ ಪತ್ರ ಮಾಡುತ್ತೇನೆ. ಯಾವ ಅಂಬೇಡ್ಕರ್ ಅವರು 15% ಎಸ್ಸಿ, 3% ಎಸ್ಸಿ, ನಾನು ಲೋಕೋಪಯೋಗಿ ವೃತ್ತಿ ಆದಾಗ 15 ರಿಂದ 18 ಎಸ್ಸಿಗೆ 3 ರಿಂದ 5%, 23% ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು 15 ಜನರಿಗೆ ನೇಮಕ. ನಾಲ್ಕು ಸಮಾಜದವರಿಗೆ ರಿಸರ್ವೇಶನ್ ನಾನು ತುಂಬ ಮಾತನಾಡಿ ದಯಮಾಡಿ ಗಮನ ಮಾಡಿಬಿಡಿ. ನಾನು ಭಾಷಣವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ 2 ಸಮಾವೇಶ ನಮ್ಮ ಎದುರಾಳಿ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವ 2 ಜಿಲ್ಲೆ 2 ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDS ಸಂಪೂರ್ಣವಾಗಿ ನಾಶ ಮಾಡಿದ್ವಿ ಬಂದರೂ ಅವರಿಗೆ ಉತ್ತರ ಕೊಟ್ಟಿದೆ. ಇವತ್ತು ನೀವು ಕೊನೆಯದಾಗಿ ನನ್ನ ಆಸೆ ಮೋದಿಯವರನ್ನ ಕರೆಸಿ 18 ಎಂಪಿಗಳು ಭಾರತೀಯ ಜನತಾ ಪಾರ್ಟಿ 18 ಎಂಪಿಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ ಯಾವ ಐಟಿ ನನ್ನ ಕುಮಾರಣ್ಣವರ ಕಾಲದಲ್ಲಿ ಅವರು ಆಸಕ್ತಿ ಮಾಡಿದರು. 2006 ಅದನ್ನು ಕಾರ್ಯಕ್ರಮ ಮಾಡುವ ಒಂದು ಸಂಕಲ್ಪ ಮಾಡಿದರೆ ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟ್ ಕೂಡ ಕೆಲಸ ಮಾಡ್ತೇವೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ ಭದ್ರಾವತಿ ಐರನ್ ಸ್ಟೀಲ್ ಹೀಗೆ ನಾನಾ ಯೋಜನೆಗಳನ್ನು ಇಟ್ಟುಕೊಂಡಿದ್ದಾರೆ. HMT ಫ್ಯಾಕ್ಟರಿ ಅವರು ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಾಗಲೂ ತೋರಿಸುತ್ತಿದ್ದಾರೆ. ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂದ ಮಾತನಾಡುತ್ತೇನೆ. ಸಮಸ್ತ ಜನರಿಗೆ